press the bell icon on the YouTube app and never miss another update. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಏಕೀಕರಣ ಎಂಬ ಅಧ್ಯಾಯದ ಮುಂದುವರಿದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಕ್ಕಳೇ, ಈಗಾಗಲೇ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಯಾವ ಕಾರಣಕ್ಕಾಯಿತು, ಆ ಸಂಗ್ರಾಮ ಪ್ರಾರಂಭ ಆಗಲಿಕ್ಕೆ ಏನೆಲ್ಲ ಕಾರಣಗಳಿತ್ತು ಮತ್ತು ಜೊತೆಗೆ ಆ ಸಂಗ್ರಾಮದ ಘಟನೆಗಳ ಬಗ್ಗೆ ಮತ್ತು ಅದರ ಕೊನೆಯ ಪರಿಣಾಮಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಇವತ್ತು ಪ್ರಪಂಚದ ಮತ್ತೊಂದು ಮಹಾನ್ ಕ್ರಾಂತಿ ಅಥವಾ ಪ್ರಮುಖವಾದಂಥ ಕ್ರಾಂತಿ ಅಂತಂದರೆ ಅದು ಫ್ರಾನ್ಸ್ ಮಹಾಕ್ರಾಂತಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂಥ ಏನು ಕ್ರಾಂತಿ ಇದೆ, ಇದು ಜಗತ್ತಿನ ಪ್ರಮುಖ ಕ್ರಾಂತಿಗಳಲ್ಲಿ ಇದು ಕೂಡ ಒಂದು. ಮತ್ತು ಈ ಕ್ರಾಂತಿ ಜಗತ್ತಿನ ಆ ಕಾಲದ ರಾಜಕೀಯ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಬಹಳಷ್ಟು ಪ್ರಭಾವವನ್ನು ಇಡೀ ಜಗತ್ತಿನ ಮೇಲೆ ಅದು ಪರಿಣಾಮವನ್ನು ಬೀರಿತು. ಇಂತಹ ಮಹಾಕ್ರಾಂತಿಗೆ ಏನು ಉದ್ದೇಶ ಇತ್ತು, ಯಾವ ಉದ್ದೇಶಕ್ಕಾಗಿ ಈ ಕ್ರಾಂತಿಯನ್ನ ಫ್ರಾನ್ಸ್ನ ಜನರು ಮಾಡಿದ್ರು ಆ ಟೈಮ್ನಲ್ಲಿ ಅಂತ ನಾವು ನೋಡಿದೆ ಅಂದರೆ, ಬಹುಮುಖ್ಯವಾಗಿ ಈ ಕ್ರಾಂತಿಯ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಫ್ರಾನ್ಸ್ ಜನರು ತಮ್ಮ ದೇಶದಲ್ಲಿ ಇರ್ತಕ್ಕಂತಹ ಏನು ನಿರಂಕುಶ ಪ್ರಭುತ್ವ ಇತ್ತು, ನಿರಂಕುಶ ರಾಜಪ್ರಭುತ್ವ ಅಂತ ಹೇಳಬೇಕಾಗುತ್ತೆ. ಅದನ್ನ ನಿರಂಕುಶ ರಾಜಪ್ರಭುತ್ವ ಏನಿತ್ತು, ಆ ರಾಜಪ್ರಭುತ್ವವನ್ನ ಕೊನೆಗಾಣಿಸಿ ಅದರ ಬದಲಿಗೆ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಸರ್ಕಾರವನ್ನ ರಚಿಸಬೇಕು ತಮ್ಮ ದೇಶದಲ್ಲಿ ಅನ್ನೋ ಒಂದು ಮೂಲ ಉದ್ದೇಶವನ್ನ ಇಟ್ಕೊಂಡು ಈ ಕ್ರಾಂತಿಯನ್ನು ನಡೆಸಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಈ ಜನರಿಗೆ ಯಾಕೆ ಈ ರೀತಿಯಾದಂತಹ ಕ್ರಾಂತಿ ಎದ್ದೇಳಲಿಕ್ಕೆ ಅಥವಾ ಕ್ರಾಂತಿಯ ಮನೋಭಾವನೆ ಉಂಟಾಗಲಿಕ್ಕೆ ಯಾವೆಲ್ಲ ಕಾರಣಗಳು ಅಲ್ಲಿ ನಡೆಸಿ ಅಥವಾ ಕಾರಣಗಳಾಗಿ ನಮಗೆ ಕಂಡುಬಂತು ನೋಡಿ. ಒಂದು ಕ್ರಾಂತಿಯನ್ನು ಹೇಳ್ಬೇಕಾದ್ರೆ ಅಥವಾ ಮನೋಭಾವನೆ ಜನರಲ್ಲಿ ಬರಬೇಕಾದ್ರೆ ಹಲವಾರು ಕಾರಣಗಳನ್ನು ನಾವು ಕಾಣ್ಬೋದು ಆ ದೇಶದಲ್ಲಿ ಅಥವಾ ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಸೊ ಹಾಗಾದ್ರೆ ಯಾವ ಘಟನೆಗಳು ಅಥವಾ ಯಾವ ಕಾರಣಗಳು ಫ್ರಾನ್ಸ್ನ ಜನರಲ್ಲಿ ರಾಜನ ವಿರುದ್ಧ ದಂಗೆ ಎದ್ದಲಿಕ್ಕೆ ಅಥವಾ ಕ್ರಾಂತಿ ಮಾಡಲಿಕ್ಕೆ ಸಹಾಯವಾದವು, ಯಾವ ಪ್ರೇರಣೆಯನ್ನು ನೀಡಿದ್ವು ಅಂತ ನಾವು ನೋಡೋದಾದ್ರೆ ಬಹುಮುಖ್ಯವಾಗಿ ಈ ವಿಚಾರಗಳನ್ನು ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಫ್ರಾನ್ಸ್ನ ಸಾಮಾಜಿಕ ಕಾರಣಗಳು, ಫ್ರಾನ್ಸ್ನಲ್ಲಿ ಇದ್ದಂಥ ಆ ಕಾಲದ ಸಾಮಾಜಿಕ ಅಂಶಗಳು ಅಥವಾ ಕಾರಣಗಳು ಫ್ರಾನ್ಸ್ ಜನರಲ್ಲಿ ಕ್ರಾಂತಿಯ ಮನೋಭಾವನೆಯನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯತೆ ಆಯಿತು. ಅದೇ ರೀತಿಯಾಗಿ ಆರ್ಥಿಕ ಕಾರಣಗಳಿರ್ಬೋದು ಅಥವಾ ರಾಜಕೀಯ ಕಾರಣಗಳಿರ್ಬೋದು, ಮತ್ತೊಂದು ಫ್ರಾನ್ಸ್ನ ಚಿಂತಕರ ಪ್ರಭಾವ ಇರ್ಬೋದು, ಅಥವಾ ಅಮೆರಿಕ ಸ್ವಾತಂತ್ರ್ಯದ ಅಥವಾ ಅಮೆರಿಕ ಕ್ರಾಂತಿಯ ಪ್ರಭಾವವು ಕೂಡ ಈ ಫ್ರಾನ್ಸ್ ಜನರ ಮೇಲೆ ಆಯಿತು. ಹಾಗಾಗಿ ತಮ್ಮ ರಾಷ್ಟ್ರದಲ್ಲಿ ಇರತಕ್ಕಂತಹ ನಿರಂಕುಶ ರಾಜಪ್ರಭುತ್ವ ಇತ್ತು, ಅದರ ವಿರುದ್ಧ ದಂಗೆ ಇದ್ದು ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಮಾನತೆಯ ಆಧಾರದ ಮೇಲೆ ಸರ್ಕಾರವನ್ನು ರಚಿಸಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಆ ಕ್ರಾಂತಿ ಅಥವಾ ಚಳುವಳಿಗಳು, ಹೋರಾಟಗಳು ನಡೆಯಲಿಕ್ಕೆ ಪ್ರಾರಂಭ ಆಗ್ತಾ ಹೋಯಿತು. ಹಾಗಾದರೆ ಈ ಎಲ್ಲಾ ಕಾರಣಗಳನ್ನ ನಾವು ಒಂದೊಂದಾಗಿ ಪರಿಶೀಲನೆ ಮಾಡ್ತಾ ಹೋದ್ರೆ ಏನಿತ್ತು ಆ ಒಂದು ಕಾಲದಲ್ಲಿ, ಸಾಮಾಜಿಕ ಕಾರಣಗಳು ಹೇಗೆ ಆ ಒಂದು ಕ್ರಾಂತಿಗೆ ಅಥವಾ ಜನರಲ್ಲಿ ಕ್ರಾಂತಿಯ ಮನೋಭಾವನೆಯನ್ನು ಹುಟ್ಟಾಕಿದ್ವು, ಯಾವ ಕಾರಣಕ್ಕಾಗಿ ಆ ಒಂದು ಕ್ರಾಂತಿ ಮನೋಭಾವನೆ ಜನರಲ್ಲಿ ಬರಲಿಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇ ವಿಚಾರಕ್ಕೆ ಬರೋಣ, ಸಾಮಾಜಿಕ ಕಾರಣಗಳು. ನೋಡಿ, 18ನೇ ಶತಮಾನ ಅಂತಂದು ಹೇಳ್ತೀವಿ. ಅಂದ್ರೆ ಫ್ರಾನ್ಸ್ನ ಮಹಾಕ್ರಾಂತಿ ನಡೆದಿದ್ದು 1789. ಸೊ ಇದನ್ನ ನಾವು ಇತಿಹಾಸದಲ್ಲಿ 18ನೇ ಶತಮಾನ ಅಂತಂದು ಹೇಳ್ತಾ ಹೋಗ್ತೀವಿ. ಈ 18ನೇ ಶತಮಾನದ ಅವಧಿಯಲ್ಲಿ ಫ್ರಾನ್ಸ್ನಲ್ಲಿ ಹೇಗಿತ್ತು ಸಾಮಾಜಿಕ ಒಂದು ವ್ಯವಸ್ಥೆ ಅಂತ ನೋಡಿದ್ರೆ, ಇಲ್ಲಿ ಬಹುಸಂಖ್ಯಾತ ಜನರು ಏನಾಗಿದ್ರು ಅತ್ಯಂತ ಅಮಾನವೀಯ ಬದುಕನ್ನ ಅಥವಾ ದುಸ್ತರ ಬದುಕನ್ನ ಮತ್ತು ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಬದುಕನ್ನ ಅವರು ಜೀವಿಸ್ತಾ ಇದ್ರು. ಫ್ರಾನ್ಸ್ ಸಮಾಜದಲ್ಲಿ 3 ವರ್ಗಗಳನ್ನ ಆ ಕಾಲದಲ್ಲಿ ಕಾಣ್ತಾ ಇದ್ವಿ. 3 ವರ್ಗಗಳನ್ನ. ಒಂದು ಪಾದ್ರಿಗಳು ಅಂತ ಹೇಳ್ತಾ ಹೋಗ್ತೀವಿ. ಮೊದಲನೇ ವರ್ಗ ಅಂದ್ರೆ ಪಾದ್ರಿಗಳು. ಎರಡನೇ ವರ್ಗ ಶ್ರೀಮಂತ ವರ್ಗ ಅಂತಂದೇಳಿ ಕರಿತಾ ಇದ್ವಿ. ಇನ್ನು 3ನೇ ವರ್ಗವನ್ನ ನಾವು ಯಾವುದಾಗಿ ಕಾಣ್ತಾ ಇದ್ವಿ ಅಂದ್ರೆ ಸಾಮಾನ್ಯ ಜನರ ವರ್ಗ ಅಂತ ಹೇಳ್ತಾ ಇದ್ವಿ. ಸೊ ಹೀಗಾಗಿ 3 ವರ್ಗಗಳನ್ನ ಅವತ್ತಿನ ಫ್ರಾನ್ಸ್ ಸಮಾಜ ಒಳಗೊಂಡಿತ್ತು. ಮೊದಲನೇ ವರ್ಗವಾಗಿ ಪಾದ್ರಿಗಳು ಇದ್ರು, ಎರಡನೇ ವರ್ಗವಾಗಿ ಶ್ರೀಮಂತ ವರ್ಗ ಇತ್ತು, 3ನೇ ವರ್ಗ ಜನಸಾಮಾನ್ಯ ವರ್ಗ ಅಂತಂದೇಳಿ ಕರಿತಾ ಇದ್ರು. ಈ ಮೊದಲ 2 ವರ್ಗಗಳೇನಿತ್ತು, ಪಾದ್ರಿಗಳು ಮತ್ತು ಶ್ರೀಮಂತರು, ಪಾದ್ರಿಗಳು ಮತ್ತು ಶ್ರೀಮಂತ ವರ್ಗ ಏನಿತ್ತು, ಇವು 2 ವರ್ಗಗಳು ಅತ್ಯಂತ
ಐಷಾರಾಮಿಯಾಗಿ ಅಥವಾ ಆರಾಮಾದಂತ ಬದುಕನ್ನ ಇವರು ಸಾಗಿಸ್ತಾ ಇದ್ರು. ಇವರಿಗೆ ಸಮಾಜದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಇವರಿಗೆ ಇತ್ತು. ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಎಲ್ಲಾ ರೀತಿಯ ಸೌಲಭ್ಯಗಳು ಇವು ಎರಡೂ ವರ್ಗಕ್ಕೂ ಇತ್ತು. ಪಾದ್ರಿಗಳಿರ್ಬೋದು ಮತ್ತು ಶ್ರೀಮಂತ ವರ್ಗಕ್ಕೆ ಇರ್ಬೋದು. ಮತ್ತೆ ಇವರು ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಕೂಡ ಕಟ್ಟಲಿಕ್ಕೆ ಅವಕಾಶಗಳಿರಲಿಲ್ಲ, ಅಥವಾ ಅದರಿಂದ ವಿನಾಯಿತಿ ಕೂಡ ಇವರು ಪಡೆದಿದ್ರು. ಎಲ್ಲಾ ರೀತಿಯ ತೆರಿಗೆಗಳಿಂದಲೂ ಕೂಡ ವಿನಾಯಿತಿಯನ್ನ ಶ್ರೀಮಂತ ವರ್ಗ ಮತ್ತು ಪಾದ್ರಿ ವರ್ಗಗಳು ಪಡ್ಕೊಂಡಿದ್ರು. ಮತ್ತೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇವರಿಗೆ ಇತ್ತು. ಸಮಾಜದಲ್ಲಿ ಎಲ್ಲ ರೀತಿಯ ಒಂದು ಗೌರವ ಸ್ಥಾನಮಾನಗಳು ಕೂಡ ಇವೆರಡು ವರ್ಗಕ್ಕೆ ಇತ್ತು. ಆದ್ರೆ ಜನಸಾಮಾನ್ಯ ವರ್ಗ ಅಂತ ನಾವೇನು ಕರಿತೀವಿ, ಸಾಮಾನ್ಯ ವರ್ಗ ಅಂತ ಹೇಳಿ ಕರಿತೀವಿ, ಈ ಒಂದು ವರ್ಗಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳಾಗಲಿ ಅಥವಾ ಯಾವುದೇ ರೀತಿಯಾದಂತಹ ತೆರಿಗೆ ವಿನಾಯಿತಿಗಳಾಗಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳಾಗ್ಲಿ ಈ ಒಂದು ವರ್ಗಕ್ಕೆ ಇರಲಿಲ್ಲ. ಆದ್ರೆ ಪಾದ್ರಿ ಮತ್ತು ಶ್ರೀಮಂತ ವರ್ಗಕ್ಕಿಂತಲೂ ಕೂಡ ಬಹುಸಂಖ್ಯಾತ ಜನರಾಗಿ ಈ ಸಾಮಾನ್ಯ ಜನರೇ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಪಾದ್ರಿಗಳು ಮತ್ತು ಶ್ರೀಮಂತ ವರ್ಗ ಇಡೀ ದೇಶದಲ್ಲಿ ಅತ್ಯಲ್ಪ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವರ್ಗಗಳಾಗಿತ್ತು. ಎರಡು ವರ್ಗದ ಸಂಖ್ಯೆಯನ್ನು ಕೂಡಿದ್ರು ಕೂಡ ಅತ್ಯಲ್ಪ ಸಂಖ್ಯೆ ಆಗಿತ್ತು. ಆದರೆ ಸಾಮಾನ್ಯ ವರ್ಗವೇ ಅತಿ ಹೆಚ್ಚು ಜನರನ್ನ ಒಳಗೊಂಡಂತಹ ಒಂದು ವರ್ಗವಾಗಿತ್ತು. ಆದರೆ ಈ ವರ್ಗಕ್ಕೆ ಯಾವುದೇ ರೀತಿಯಾದಂತಹ ತೆರಿಗೆ ವಿನಾಯಿತಿಗಳಿರಲಿಲ್ಲ. ಹೆಚ್ಚು ತೆರಿಗೆಗಳನ್ನ ಇವರು ಕಟ್ಟಬೇಕಾಗಿತ್ತು. ಜೊತೆಗೆ ಇವರಿಗೆ ರಾಜಕೀಯವಾಗ್ಲಿ ಧಾರ್ಮಿಕವಾಗ್ಲಿ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಆಗ್ಲಿ ಅಥವಾ ಒಂದು ಸಮಾನತೆಗಳಾಗ್ಲಿ ಅಥವಾ ಸ್ಥಾನಮಾನಗಳಾಗ್ಲಿ ಈ ಒಂದು ವರ್ಗಕ್ಕೆ ಇರಲಿಲ್ಲ. ಹೀಗಾಗಿ ಒಂದು ಹೆಚ್ಚು ತೆರಿಗೆಗಳನ್ನ ಈ ಜನಸಾಮಾನ್ಯರು ಕಟ್ತಾ ಇದ್ರಿಂದ ಇವರ ಬದುಕು ಅತ್ಯಂತ ದುಸ್ಥಿತಿಗೆ ದೂಡಲ್ಪಟ್ಟಿತ್ತು. ಸೊ ಹೀಗಾಗಿ ಈ ವರ್ಗ ಏನಿತ್ತು, ಈ ವರ್ಗ ಹೆಚ್ಚು ನೋವಿನಿಂದ ಕೂಡಿತ್ತು. ಹಾಗಾಗಿ ಇವರು ಸಮಯಕ್ಕಾಗಿ ಕಾಯ್ತಾ ಇದ್ರು. ತಮ್ಮ ಒಂದು ಏನು ಹಕ್ಕುಗಳಿವೆ ಅಥವಾ ತಮ್ಮ ಸ್ಥಾನಮಾನಗಳು ಏನಿದೆ ಅಥವಾ ತಮ್ಮ ಬದುಕಿನ ಸ್ಥಿತಿ ಏನಿದೆ ಆ ಸ್ಥಿತಿಯನ್ನ ಹೋಗಲಾಡಿಸಿಕೊಂಡು ಮತ್ತೆ ಹೊಸದೊಂದು ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಇವರು ಸಾಮಾನ್ಯ ವರ್ಗ ಹೆಚ್ಚು ಕಾಲಕ್ಕಾಗಿ ಇವರು ಕಾಯ್ತಾ ಇದ್ರು. ಆ ಕಾಲದ ಒಂದು ಏನು ನೋವಿತ್ತು, ಅದು ನೋವು ಮುಂದೆ ಕ್ರಾಂತಿಯಾಗಿ ಅದು ಹೊರಹೊಮ್ಮಲಿಕ್ಕೆ ಸಹಾಯವಾಗ್ತಾ ಹೋಯಿತು. ಇನ್ನ ನಾವು ಮತ್ತೊಂದು ಕಾರಣ ಅಂತಂದ್ರೆ ಅದು ಆರ್ಥಿಕ ಕಾರಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಆರ್ಥಿಕ ಕಾರಣದಲ್ಲೂ ಕೂಡ ಅಷ್ಟೇ ಕೃಷಿ ವರ್ಗ ನೋಡಿ, ಸಾಮಾನ್ಯ ವರ್ಗ ಅಂತ ಅಂದಾಗ ನಮಗೆ ಅಲ್ಲಿ ಚಿಂತಕರಿರ್ಬೋದು ಅಥವಾ ಒಂದು ಕೃಷಿ ಕಾರ್ಮಿಕರಿರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು ಅಥವಾ ಜನಸಾಮಾನ್ಯರಿರ್ಬೋದು, ಇವರೆಲ್ಲ ವರ್ಗದವರು ಕೂಡ ಇವರೆಲ್ಲ ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲರೂ ಕೂಡ ಸಾಮಾನ್ಯ ವರ್ಗದಲ್ಲೇ ಬಂದ್ಬಿಡ್ತಾ ಇತ್ತು. ಶ್ರೀಮಂತ ವರ್ಗ ಮತ್ತು ಪಾದ್ರಿ ವರ್ಗದಲ್ಲಿ ಕೆಲವು ಆ ಒಂದು ಶ್ರೀಮಂತರು ಮತ್ತು ಪಾದ್ರಿಗಳನ್ನ ಬಿಟ್ಟರೆ ಉಳಿದಂತ ಎಲ್ಲಾ ಜನರು ಕೂಡ ಸಾಮಾನ್ಯ ಜನರಲ್ಲೇ ಬಂದ್ಬಿಡ್ತಾ ಇತ್ತು. ಸೊ ಹಾಗಾಗಿ ಈ ಕೃಷಿಕರು ಕೂಡ ಸಾಮಾನ್ಯ ವರ್ಗದಲ್ಲಿ ಬರ್ತಕ್ಕಂಥ ಸಾಮಾನ್ಯ ವರ್ಗದಲ್ಲಿ ಇದ್ದಂತಹ ಒಂದು ಜನಸಮೂಹ ಆಗಿತ್ತು. ಈ ಜನಸಮೂಹದ ಮೇಲೆ ಹೆಚ್ಚು ತೆರಿಗೆಗಳನ್ನ ಹಾಕ್ತಾ ಇದ್ರು. ಇದೇ ಒಂದು ಸಂದರ್ಭಗಳಲ್ಲಿ ಈ ಕಾಲದಲ್ಲಿಯೇ ಕೃಷಿಯ ಒಂದು ಬೆಳವಣಿಗೆ ಕೂಡ ಅತ್ಯಂತ ಮಂದಗತಿಯಾಗಿತ್ತು. ಜೊತೆಗೆ ಅಷ್ಟೇ ಅಲ್ಲದೆ ಈ ಕಾಲದಲ್ಲಿ ಬರಗಾಲಗಳು ಅತ್ಯಂತ ಸಾಮಾನ್ಯದ ಸಂಗತಿಯಾಗಿತ್ತು. ಮತ್ತೆ ಸರ್ಕಾರವು ಕೂಡ ಈ ಕೃಷಿಕರ ಅಭಿವೃದ್ಧಿಗಾಗಿ ಯಾವುದೇ ರೀತಿಯಂತ ಯೋಜನೆಗಳನ್ನು ಕೂಡ ಹಾಕೊಳ್ಳಿಲ್ಲ. ಸೊ ಹಾಗಾಗಿ ಕೃಷಿಕರ ಬದುಕು ಅತ್ಯಂತ ದುಸ್ತನೀಯವಾಗಿರ್ತಕ್ಕಂಥದ್ದು, ದುಸ್ಥಿತಿಗೆ ದೂಡಲ್ಪಟ್ಟಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ಸಂಕಷ್ಟಕ್ಕೆ ಒಳಪಡುವಂತ ಆರ್ಥಿಕವಾಗಿ ಅತ್ಯಂತ ಕಷ್ಟಕರವಾದಂತಹ ಬದುಕನ್ನ ಈ ಕೃಷಿ ವರ್ಗನೂ ಕೂಡ ಇತ್ತು. ಇನ್ನು ಅದೇ ರೀತಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗವನ್ನು ನೋಡಿದ್ರು ಕೂಡ ಇವರು ಕೂಡ ಸರ್ಕಾರದ ಒಂದು ಅಧಿಕಾರಿಗಳ ಒಂದು ಆಡಳಿತ ಒಂದು ಆಂತರಿಕ ಒಂದು ಅಡ್ಡಿ ಆತಂಕಗಳಿಂದಾಗಿ ಇವರ ಬದುಕು ಕೂಡ ಅತ್ಯಂತ ದುಸ್ತರವಾಗಿತ್ತು. ಹಾಗಾಗಿ ಈ ಎಲ್ಲ ಒಂದು ಸಮಸ್ಯೆಗಳು ಒಂದು ಕ್ರಾಂತಿಯ ರೂಪವನ್ನ ಪಡೀಲಿಕ್ಕೆ ಇವು ಕೂಡ ಪ್ರೇರಣೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ರಾಜಕೀಯ ವಿಚಾರಗಳಿಗೆ ನಾವು ಬರೋದಾದ್ರೆ, ಸೊ ಆದರೆ ಆ ಕಾಲದ ರಾಜಕೀಯ ಅಂಶಗಳು ಹೇಗೆ ಮಹಾನ್ ಕ್ರಾಂತಿಗೆ ನಮಗೆ ಸಹಾಯವಾಯಿತು ಅಥವಾ ಹೇಗೆ ಕ್ರಾಂತಿಗೆ ಪ್ರಚೋದನೆಯನ್ನ ನೀಡಿದ್ವು ಅಂತ ನೋಡ್ತಾ ಹೋದ್ರೆ ನೋಡಿ, ಫ್ರಾನ್ಸ್ನ ಒಂದು ಇತಿಹಾಸವನ್ನ ನೋಡಿದ್ರೆ ಅಲ್ಲಿ ಈ ಕಾಲದಲ್ಲಿ ಅಂದ್ರೆ 18ನೇ ಶತಮಾನದ ಅವಧಿಯಲ್ಲಿ ಬೂರ್ಬನ್ ಅನ್ನೋ ಒಂದು ರಾಜಮನೆತನದ ಆಳ್ವಿಕೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಆಳ್ವಿಕೆಯ ಕೊನೆಯ ಅರಸರಾಗಿರ್ತಕ್ಕಂತಹ 14ನೇ ಲೂಯಿ ಇರ್ಬೋದು ಅಥವಾ ಲೂಯಿ, 15ನೇ ಲೂಯಿ ಇರ್ಬೋದು ಮತ್ತು 16ನೇ ಲೂಯಿ,
ಈ ಮೂವರು ಅರಸರು ಕೂಡ ಅತ್ಯಂತ ಅಸಮರ್ಥ ಅರಸರಾಗಿದ್ದರು. ಜೊತೆಗೆ ಅಷ್ಟೇ ಅಂದ್ರೆ ಬೂರ್ಬನ್ ಮನೆತನವೇ ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು ಆ ಕಾಲದಲ್ಲಿ. ಈ ಕಾಲದ ಕೊನೆಯ ಅರಸರುಗಳಾಗಿರ್ತಕ್ಕಂಥ 14ನೇ ಲೂಯಿ ಇರ್ಬೋದು, 15ನೇ ಲೂಯಿ ಇರ್ಬೋದು, ಮತ್ತೆ 16ನೇ ಲೂಯಿ ಇರ್ಬೋದು. ಈ ಮೂರು ಕೊನೆಯ ಅರಸರುಗಳು ಅತ್ಯಂತ ದುರ್ಬಲರಾಗಿರ್ತಕ್ಕಂಥ ಅಸಮರ್ಥ ಅರಸರಾಗಿದ್ರು ಮತ್ತು ಇವರು ಅತ್ಯಂತ ಅಸಮರ್ಥರು ಕೂಡ ಆಗಿದ್ರು. ಆದರೆ ಇವರು ವೆಚ್ಚದಾಯಕ ಅಥವಾ ಬದುಕನ್ನ ಮಾತ್ರ ಅತ್ಯಂತ ವೆಚ್ಚದಾಯಕವಾದಂತಹ ಬದುಕನ್ನ ಜೀವನವನ್ನ ಸಾಗಿಸ್ತಕ್ಕಂಥ ಅರಸರಾಗಿದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಜನರ ಮೇಲೆ ತೆರಿಗೆಯನ್ನ ಹಾಕುವಂಥದ್ದು, ಹಣ ಬಂದಿರತಕ್ಕಂಥದ್ದನ್ನ ದುಂದುಗಾರಿಕೆಯನ್ನ ಮಾಡೋದು, ಸುಖಕ್ಕೋಸ್ಕರನೇ ಇವರು ಹೆಚ್ಚು ಹೆಚ್ಚು ಹಣವನ್ನ ಖರ್ಚು ಮಾಡುವಂತಹ ಒಂದು ಅರಸರಾಗಿ ಇವರು ನಮಗೆ ಕಾಣ್ತಾ ಹೋಗ್ತಾರೆ. ಅದರಲ್ಲಿ ಈ 14ನೇ ಲೂಯಿ ಮರಣ ಮತ್ತು 15ನೇ ಲೂಯಿಯ ಮರಣದಲ್ಲಿ ಫ್ರಾನ್ಸ್ನ ಕೊನೆಯ ಅರಸನಾಗಿರ್ತಕ್ಕಂಥ 16ನೇ ಲೂಯಿ ಅಧಿಕಾರಕ್ಕೆ ಬರ್ತಾನೆ. ಇವನು ಕೂಡ ಅಷ್ಟೇ, ಇವನು ಕೂಡ ದುಂದುಗಾರಿಕೆಯಲ್ಲಿ ಒಳಪಟ್ಟಿದ್ದ. ಆದ್ರೆ ಇವನಿಗೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಆಡಳಿತದ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇವನಿಗೆ ಇರಲಿಲ್ಲ. ಸೊ ಹಾಗಾಗಿ ಇವನು ಆಡಳಿತ ವಿಚಾರಗಳನ್ನ ಅತ್ಯಂತ ನಿರ್ಲಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆಡಳಿತ ವಿಚಾರಗಳನ್ನ ನಿರ್ಲಕ್ಷ್ಯಕ್ಕೆ ಆ ಕಾಲದಲ್ಲಿ ಒಳಪಟ್ಟಿತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ 16ನೇ ಲೂಯಿಯ ಒಂದು ಆಳ್ವಿಕೆಯಲ್ಲಿ ಅವನ ರಾಣಿಯಾಗಿರ್ತಕ್ಕಂಥ ಮೇರಿ ಅಂಟಾಯಿನೆಟ್ ಅಂತಂದು ಹೇಳ್ತಾಳೆ. ಸೊ ಇವಳು ಆಸ್ಟ್ರಿಯಾ ದೇಶದ ಒಬ್ಬ ರಾಜಕುಮಾರಿ. ಇವಳು ಆಸ್ಟ್ರಿಯಾ ದೇಶದ ರಾಜಕುಮಾರಿಯಾಗಿದ್ಲು. ಇವಳು ಈ ಒಂದು 16ನೇ ಲೂಯಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದ್ಲು. ಮೇರಿ ಅಂಟಾಯಿನೆಟ್ ಇವಳು ಆಸ್ಟ್ರಿಯಾದ ರಾಜಕುಮಾರಿಯಾಗಿದ್ದು, ಆದರೆ ಇವಳು ಮಾತ್ರ ಅವನ ರಾಣಿ ಏನು ಅಂಟಾಯಿನೆಟ್ಗಳ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿದ್ದ, ಅವಳ ಮೋಹಕ್ಕೆ ಒಳಪಟ್ಟಿದ್ದ. ಆದರೆ ಮೇರಿ ಅಂಟಾಯಿನೆಟ್ಗಳಿಗೆ ಒಂದು ಫ್ರಾನ್ಸ್ನ ಜನರ ಮೇಲೆ ಯಾವುದೇ ರೀತಿಯಾದಂತಹ ಅನುಕಂಪವಾಗ್ಲಿ ಅವರ ಮೇಲೆ ಪ್ರೀತಿ ಆಗ್ಲಿ ಇರಲಿಲ್ಲ. ಇವಳು ಕೂಡ ಹೆಚ್ಚು ದುಂದುಗಾರಿಕೆಯನ್ನು ಮಾಡ್ತಾ ಇದ್ಲು. ಹಬ್ಬ ಹರಿದಿನಗಳಿರ್ಬೋದು, ಸಮಾರಂಭಗಳಲ್ಲಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡುವುದು, ವೆಚ್ಚದಾಯಕವಾದಂತಹ ಬದುಕನ್ನ, ಸುಖ ಆಡಂಬರದ ಬದುಕನ್ನ ಇವರು ನಡೆಸ್ತಾ ಇದ್ರು. ಹಾಗಾಗಿ ತನ್ನ ಮೇಲೆ ಪ್ರೀತಿ ಇಲ್ಲದ ಮತ್ತು ತಮ್ಮ ಹಣವನ್ನ ಹೆಚ್ಚು ವೆಚ್ಚ ಮಾಡುವಂತಹ ರಾಣಿಯಾಗಿರ್ತಕ್ಕಂಥ ಮೇರಿ ಅಂಟಾಯಿನೆಟ್ಟಳು ಮತ್ತು ಜೊತೆಗೆ ಇವಳು ವಿದೇಶಿ ಕೂಡ ಆಗಿದ್ದು, ಹಾಗಾಗಿ ಫ್ರಾನ್ಸ್ ಜನತೆ ಇವಳನ್ನ ವಿರೋಧಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಮೇರಿ ಅಂಟಾಯಿನೆಟ್ಟಳು ಫ್ರಾನ್ಸ್ನ ಒಂದು ಸರ್ಕಾರದ ಆಡಳಿತದ ಮೇಲೆ ನಿಯಂತ್ರಣವನ್ನು ಕೂಡ ಹೊಂದಿದ್ರು. ಅದರ ಒಂದು ನಿಯಂತ್ರಣವನ್ನು ಆಂತರಿಕ ವಿಚಾರಗಳಲ್ಲಿ ಕೂಡ ಇವಳು ಭಾಗವಹಿಸುವಂಥದ್ದು ಕಾಣ್ತಾ ಇತ್ತು. ಅದನ್ನ ಎಷ್ಟೇ ಬಾರಿ 16ನೇ ಲೂಯಿ ನಿಯಂತ್ರಣಕ್ಕೆ ಒಳಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವನಿಗೆ ಸಾಧ್ಯವಾಗಲಿಲ್ಲ. ಮೇರಿ ಅಂಟಾಯಿನೆಟ್ಟಳು ಲೂಯಿಗಿಂತಲೂ ರಾಜನಾಗಿರ್ತಕ್ಕಂಥ 16ನೇ ಲೂಯಿಗಿಂತಲೂ ಹೆಚ್ಚು ಪ್ರಭಾವವನ್ನ ಫ್ರಾನ್ಸ್ನ ಒಂದು ರಾಜಕೀಯ ಸರ್ಕಾರದಲ್ಲಿ ಇವಳು ನಿಯಂತ್ರಣವನ್ನ ಪಡ್ಕೊಂಡಿದ್ಲು. ಸೊ ಹಾಗಾಗಿ ಫ್ರಾನ್ಸ್ನ ಜನತೆ ತನ್ನ ದೇಶದವಳ ಅಲ್ಲದೇ ಇರ್ತಕ್ಕಂಥ ಮತ್ತು ತಮ್ಮ ಬಗ್ಗೆ ಪ್ರೀತಿ ಇಲ್ಲದೆ ಇರ್ತಕ್ಕಂಥ ಮೇರಿ ಅಂಟಾಯಿನೆಟ್ಟಳನ್ನ ಕಂಡ್ರೆ ಹೆಚ್ಚು ಕೋಪವನ್ನಗೊಂಡಿದ್ರು. ಹಾಗಾಗಿ ಅವಳ ವಿರುದ್ಧ ಹೋರಾಟ ಅಥವಾ ಒಂದು ರಾಜ ಮನೆತನದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಆ ಒಂದು ಮನೋಭಾವ ಮುಂದೆ ಕ್ರಾಂತಿಯಾಗಿ ನಮಗೆ ತೋರ್ಪಡಿಸುವಂಥದ್ದು ಅಥವಾ ವ್ಯಕ್ತಪಡಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ಫ್ರಾನ್ಸ್ನ ಚಿಂತಕರ ಪ್ರಭಾವ ಅಂತಂದೇಳಿ ಕರಿತಾ ಹೋಗ್ತೀವಿ. ನೋಡಿ ಆ ಕಾಲದಲ್ಲಿ ಆ ಕಾಲದ ವಿಚಾರಕ್ಕೆ ಬರೋದಾದ್ರೆ, ಆ ಕಾಲದಲ್ಲಿ ಈ ಫ್ರಾನ್ಸ್ನ 3 ಜನ ಚಿಂತಕರು ಏನಿದ್ರೆ ಅವರು ಕೂಡ ಈ ಫ್ರಾನ್ಸ್ನ ಜನರ ಮೇಲೆ ಕ್ರಾಂತಿಯ ಮನೋಭಾವವನ್ನು ಪ್ರೇರೇಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಮೊದಲನೇದಾಗಿ ಮಾಂಟೆಸ್ಕೋ ಅಂತಂದೇಳಿ ಕರಿತಾ ಹೋಗ್ತೀವಿ. ಮಾಂಟೆಸ್ಕ್ಯೂ ರೂಸೋ, ವಾಲ್ಟೈರ್. ಓಕೆ, ಮಾಂಟೆಸ್ಕ್ಯೂ, ರೂಸೋ ಮತ್ತು ವಾಲ್ಟೈರ್. ಸೊ ಇವರು ಮೂವರ ಒಂದು ಚಿಂತಕರ ಒಂದು ಪ್ರಭಾವ ಏನಿದೆ ಈ ಫ್ರಾನ್ಸ್ನ ಮಹಾಕ್ರಾಂತಿಯ ಮೇಲೆ ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಅದರಲ್ಲೂ ಮಾಂಟೆಸ್ಕೋ ತನ್ನ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥ ಸ್ಪಿರಿಟ್ ಆಫ್ ಲಾಸ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಕೃತಿಯಲ್ಲಿ ಅವನು ಹೇಳ್ತಾನೆ, ರಾಜ್ಯತ್ವ ಅನ್ನೋದೇನಿದೆ, ರಾಜನ ಅಧಿಕಾರ ಏನಿದೆ ಅದು ದೈವದತ್ತ ಅಧಿಕಾರವಲ್ಲ, ಅದು
ದೈವತತ್ವ ಅಧಿಕಾರ ಅಲ್ಲ, ಅದು ಸಂವಿಧಾನಬದ್ಧ ಒಂದು ಅಧಿಕಾರವಾಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ತನ್ನ ಪುಸ್ತಕದಲ್ಲಿ ಹೇಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಈ ಮೂಲಕ ರಾಜರು ಹಿಂದಿನ ಕಾಲದಿಂದಲೂ ಏನು ಜನರಲ್ಲಿ ಫ್ರಾನ್ಸ್ನ ಜನರಲ್ಲಿ ನಂಬಿಕೆ ಹುಟ್ಟಿಸಿದ್ರು, ಅದು ದೈವದತ್ವವಾಗಿ ಬಂದಿರತಕ್ಕಂತಹ ಒಂದು ಹಕ್ಕು, ದೇವರು ಕೊಟ್ಟಿರ್ತಕ್ಕಂತಹ ಹಕ್ಕು ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಆ ಒಂದು ಅಭಿಪ್ರಾಯವನ್ನ ಖಂಡನೆ ಮಾಡೋದ್ರ ಮೂಲಕ ಜನರಿಗೆ ತಿಳಿಪಡಿಸುವಂತ ಒಂದು ಮನಸ್ಸನ್ನು ಬದಲಾಯಿಸುವಂತಹ ಕೆಲಸವನ್ನ ಕೂಡ ಮಾಂಟೆಸ್ಕ್ಯೂ ಅವರು ಮಾಡ್ತಾ ಹೋಗ್ತಾರೆ. ಇನ್ನು ರೂಸೋ ಇವರು ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ, ಸಾಮಾಜಿಕ ಒಪ್ಪಂದ ಅನ್ನೋ ಒಂದು ಪುಸ್ತಕವನ್ನ ಬರೀತಾರೆ. ಈ ಪುಸ್ತಕದಲ್ಲಿ ಬಹುಮುಖ್ಯವಾಗಿ ಅವರು ಮಾನವ ಹುಟ್ಟಿನಿಂದ ಸ್ವತಂತ್ರನಾಗಿದ್ದಾನೆ, ಆದರೆ ಹುಟ್ಟಿದ ನಂತರದಲ್ಲಿ ಮತ್ತೆ ಅವನು ಸರಪಳಿಯ ಬದುಕನ್ನ ಅವನು ಎಲ್ಲ ಕಡೆಗಳಿಂದಲೂ ಕೂಡ ಸರಪಳಿಯಿಂದ ಬಂಧಿತನಾಗಿದ್ದಾನೆ ಅನ್ನೋ ಒಂದು ಅಂಶವನ್ನ ಅವನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ಮೊದಲಿನಿಂದಲೂ ಹುಟ್ಟಿನಿಂದಲೂ ಕೂಡ ಅವನು ಸ್ವಾತಂತ್ರ್ಯವನ್ನ ಪಡ್ಕೊಂಡೇ ಹುಟ್ಟಿರ್ತಾನೆ, ಆದ್ರೆ ಮನುಷ್ಯ ಮಾಡ್ಕೊಂಡಿರ್ತಕ್ಕಂತಹ ಕೆಲವೊಂದು ವಿಚಾರಗಳಿಂದ ಅವನು ಬಂಧಿಸಲ್ಪಟ್ಟಿದ್ದಾನೆ ಅನ್ನುವಂಥ ಬದುಕನ್ನ ಬಂಧನದಲ್ಲಿ ಅವನು ತನ್ನ ಬದುಕನ್ನು ಸಾಗಿಸ್ತಾನೆ ಅನ್ನೋ ಒಂದು ಅಭಿಪ್ರಾಯವನ್ನ ರೂಸೋ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಇನ್ನ ವಾಲ್ಟೈರ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವರ ಒಂದು ವಿಚಾರಕ್ಕೆ ನಾವು ಬರೆದರೆ ಇವರು ಕೂಡ ಹೇಳ್ತಾರೆ, ಅಲ್ಲಿ ಫ್ರಾನ್ಸ್ನ ಸಮಾಜದಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳಿರ್ಬೋದು ಮತ್ತೆ ಅಂಧಶ್ರದ್ಧೆಗಳನ್ನ ಖಂಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ, ಮತ್ತು ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳನ್ನ ಹೆಚ್ಚು ಖಂಡಿಸುವಂತಹ ಕೆಲಸವನ್ನ ಈ ಚಿಂತಕರು ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಈ ಮೂವರು ಚಿಂತಕರ ಒಂದು ಪ್ರಭಾವವು ಕೂಡ ಫ್ರಾನ್ಸ್ನ ಕ್ರಾಂತಿಯ ಮೇಲೆ ಹೆಚ್ಚು ಪ್ರಭಾವವನ್ನ ಅಥವಾ ಒಂದು ಪ್ರಭಾವವನ್ನ ಕಾಣುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನ ಅಮೆರಿಕ ಕ್ರಾಂತಿಯ ಒಂದು ಪ್ರಭಾವ, ಈ ಒಂದು ಅಂಶವೂ ಕೂಡ ನಮಗೆ ಫ್ರಾನ್ಸ್ ಕ್ರಾಂತಿ ಆರಂಭವಾಗಲಿಕ್ಕೆ ಸಹಾಯವಾಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಅಮೆರಿಕ ಕ್ರಾಂತಿಗೆ ಅಥವಾ ಅಮೆರಿಕ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಫ್ರಾನ್ಸ್ನ ಅರಸ ಬ್ರಿಟನ್ನಿನ ವಿರುದ್ಧವಾಗಿ ತನ್ನ ಸೈನಿಕರನ್ನ ಅಮೆರಿಕಕ್ಕೆ ಕಳಿಸಲ್ಪಟ್ಟಿದ್ದ. ಸೊ ಹಾಗಾಗಿ ಆ ಒಂದು ಕ್ರಾಂತಿಯಲ್ಲಿ ಏನು ಸ್ವಾತಂತ್ರ್ಯ ಮತ್ತು ಅಲ್ಲಿರ್ತಕ್ಕಂಥ ಏನು ವಾಷಿಂಗ್ಟನ್ ಮಾಡ್ತಕ್ಕಂತಹ ಏನು ಒಂದು ಭಾಷಣಗಳಿದ್ವು, ಆ ಭಾಷಣಗಳಿಂದ ಜಾರ್ಜ್ ವಾಷಿಂಗ್ಟನ್ ಮಾಡಿರ್ತಕ್ಕಂತಹ ಏನು ಭಾಷಣಗಳಿದ್ವು, ಆ ಭಾಷಣಗಳಿಂದ ಈ ಒಂದು ಫ್ರಾನ್ಸ್ನ ಸೈನಿಕರು ಕೂಡ ಪ್ರಚೋದನೆಗೆ ಒಳಪಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆ ಫ್ರಾನ್ಸ್ನ ಅಥವಾ ಏನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಚಳುವಳಿಯ ಮುಖ್ಯ ತತ್ವಗಳೇ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಆಗಿತ್ತು. ಸೊ ಹಾಗಾಗಿ ಅಂತಹ ಅಂಶಗಳು ಈ ಫ್ರಾನ್ಸ್ನಿಂದ ಹೋಗಿರ್ತಕ್ಕಂಥ ಏನು ಸೈನಿಕರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿತ್ತು. ಹಾಗಾಗಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ತಮ್ಮ ತಾಯ್ನಾಡಿಗೆ ಮರಳಿದಂತಹ ಜನರು ಅಥವಾ ಸೈನಿಕರು ಈ ಒಂದು ಏನು ತಮ್ಮ ದೇಶದಲ್ಲಿರ್ತಕ್ಕಂಥ ಕ್ರಾಂತಿಕಾರರಿದ್ರು, ಆ ಕ್ರಾಂತಿಕಾರರಿಗೆ ಹೆಚ್ಚು ಸಪೋರ್ಟ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಈ ಒಂದು ಕ್ರಾಂತಿಕಾರರಿಗೆ ಹೆಚ್ಚು ಬೆಂಬಲವೂ ಕೂಡ ದೊರೆಯುವಂತಾಯಿತು. ಸೊ ಹಾಗಾಗಿ ಅಮೆರಿಕ ಕ್ರಾಂತಿ ಏನಿದೆ ಅದರ ಒಂದು ಪ್ರಭಾವವನ್ನ, ಅದರ ಅಂಶದ ಪ್ರಭಾವವನ್ನು ಕೂಡ ನಾವು ಫ್ರಾನ್ಸ್ ಕ್ರಾಂತಿಯ ಮೇಲೆ ಕಾಣುವಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಫ್ರಾನ್ಸ್ ಕ್ರಾಂತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ವಿವರಗಳನ್ನು ನೋಡೋದಾದ್ರೆ ಇದಿಷ್ಟು ಕೂಡ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ವಿಚಾರ ಆಯಿತು. ಇನ್ನು ಆ ಕ್ರಾಂತಿಯ ಒಂದು ಘಟನೆಗಳನ್ನು ನೋಡೋದಾದ್ರೆ ಯಾವ್ಯಾವ ಘಟನೆಗಳು ಆ ಕ್ರಾಂತಿಯಲ್ಲಿ ನಡೆದವು ಅಂತ ನೋಡೋದಾದ್ರೆ ಬಹುಮುಖ್ಯವಾಗಿ ಇಷ್ಟೆಲ್ಲ ಕಾರಣಗಳಿಂದ ಫ್ರಾನ್ಸ್ ಸಮಾಜದಲ್ಲಿ ಒಂದು ಅಸಮಾನತೆ ಅಥವಾ ಒಂದು ಕ್ರಾಂತಿಯ ಮನೋಭಾವ ಏಳಲಿಕ್ಕೆ ಕಾರಣ ಆಗಿತ್ತು. ಇಂಥ ಸಂದರ್ಭದಲ್ಲೇ ಆರ್ಥಿಕವಾಗಿಯೂ ಕೂಡ ಅತ್ಯಂತ ಸಂಕಷ್ಟದಲ್ಲಿ ಇತ್ತು. ಮತ್ತೆ ಕೆಲವು ವಿಚಾರಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ 16ನೇ ಲೂಯಿ ಏನಿದೆ ಅಂದ್ರೆ ಆ ಕಾಲದ ಫ್ರಾನ್ಸ್ನ ಅರಸ ಇವನು. ಸೊ ಈ 16ನೇ ಲೂಯಿ ಏನ್ ಮಾಡ್ತಾನೆ, 177 ವರ್ಷಗಳಿಂದ ಕರೆಯಲ್ಪಡದೇ ಇರ್ತಕ್ಕಂಥ ರಾಷ್ಟ್ರೀಯ ಸಭೆ ಅಥವಾ ನಾವು ಅದನ್ನ ಸ್ಟೇಟ್ಸ್ ಜನರಲ್ ಅಂತಂದೇಳಿ ಕರಿತಾ ಹೋಗ್ತಾರೆ. ಅಲ್ಲಿ ಸ್ಟೇಟ್ ಜನರಲ್ ಸಭೆ ಅನ್ನೋದೇನಿತ್ತು, ಆ ಸಭೆಯನ್ನ ಅವರು ಕರೀತಾರೆ. ಸೊ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳೋದಕ್ಕೋಸ್ಕರ ನೋಡಿ, ಇದನ್ನ 14ನೇ ಲೂಯಿ ಇರ್ಬೋದು, 15ನೇ ಲೂಯಿ ಇರ್ಬೋದು, ಯಾರೂ ಕೂಡ ತಮ್ಮ ಆಳ್ವಿಕೆ ಸಂದರ್ಭದಲ್ಲಿ ಕರೆದಿರಲಿಲ್ಲ. ಯಾಕಂದ್ರೆ ಇದು ಒಂದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಭೆ ಆಗಿತ್ತು, ಅಥವಾ ಇಡೀ ಸಮಾಜ ಅಲ್ಲಿ ಒಳಗೊಳ್ಳುವಂತಹ ಸಮಾಜವಾಗಿತ್ತು. ಹಾಗಾಗಿ ಇಂತಹ ಯಾವುದೇ ಸಭೆಯನ್ನ ಅವರು ಕರೆದಿರಲಿಲ್ಲ. ಸೊ ಯಾಕೆ ಅಂತಂದ್ರೆ ಅವರು ನಿರಂಕುಶ ಆಡಳಿತವನ್ನ ಹೇರಿದ್ರು, ತಮಗೆ ಹೇಗ್ ಬೇಕೋ ಹಾಗೆ ಕಾನೂನುಗಳನ್ನ ಮಾಡ್ತಾ ಇದ್ರು. ಸೊ ಈ ಸಭೆಯ ಒಂದು ಅವಶ್ಯಕತೆ ಅವರಿಗೆ ಇರಲಿಲ್ಲ. ಆದರೆ ಬದಲಾದ ಸನ್ನಿವೇಶದ ಅನುಗುಣವಾಗಿ 16ನೇ ಲೂಯಿ 175 ವರ್ಷಗಳಿಂದಲೂ ಕೂಡ ಕರೆಯದೇ ಇರತಕ್ಕಂಥ ಸ್ಟೇಟ್ ಜನರಲ್ ಅಂತಂದು ಹೇಳ್ತೀವಿ, ಆ ಸಭೆಯನ್ನ ಅವನು ಕರೀತಾನೆ. ಸೊ ಈ ಒಂದು ಸಭೆಯಲ್ಲಿ 3 ವರ್ಗದವರಿಗೂ ಕೂಡ ಅವಕಾಶಗಳಿತ್ತು. ಅಂದ್ರೆ ಪಾದ್ರಿಗಳಿಗೆ ಮತ್ತು ಶ್ರೀಮಂತರಿಗೆ ಮತ್ತು
ಏನು ಸಾಮಾನ್ಯ ಜನರು ಅಂತ ಹೇಳ್ತೀವಿ, ಈ ಮೂರು ವರ್ಗದವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು. ಸೊ ಸಭೆ ಸೇರಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ನಾವು ಅಸಮಾನತೆಯ ವ್ಯವಸ್ಥೆಯನ್ನ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಒಂದು ಕುಳಿತುಕೊಳ್ಳುವ ಒಂದು ಆಸನದಲ್ಲಿಯೂ ಕೂಡ ಅಸಮಾನತೆ ಇತ್ತು. ಶ್ರೀಮಂತ ವರ್ಗದವರು ಈ ಭಾಗದಲ್ಲಿಯೂ, ಪಾದ್ರಿಗಳು ಒಂದು ಸ್ಥಾನ ಮತ್ತು ಜನಸಾಮಾನ್ಯರಿಗೆ ಒಂದು ರೀತಿಯಾದಂತಹ ಆಸನ ವ್ಯವಸ್ಥೆಯನ್ನ ಅಲ್ಲಿ ಅಳವಡಿಸಲಾಗಿತ್ತು. ಆದರೆ ಜನಸಾಮಾನ್ಯ ವರ್ಗ ಏನಿದೆ ಅದನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡುತ್ತೆ. ನೀವು ನಾವೆಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಫ್ರಾನ್ಸ್ನ ಜನತೆ, ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಆ ಸಭೆಯನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ 16ನೇ ಲೂಯಿ ಮತ್ತೆ ಆ ಸಭೆಯನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಆದ್ರೆ ಈ ಸಾಮಾನ್ಯ ಜನರು ಒಗ್ಗೂಡಿಕೆ ಅದು ಒಂದು ಕಾರಣ ಆಗಿತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಆ ಒಂದು ಒಗ್ಗೂಡಿಕೆನ ಒಂದು ಸ್ಟೇಟ್ ಜನರಲ್ ಒಂದು ಸಭೆ ಇದೆ, ಆ ಸಭೆಯ ಮುಖ್ಯ ನೇತಾರರೇ ನಾವು. ಯಾಕಂದ್ರೆ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥವ್ರು ನಾವು, ಆ ಒಂದು ಸಭೆಯ ಮುಖ್ಯ ಸದಸ್ಯರೇ ನಾವು. ನೀವು ಶ್ರೀಮಂತ ವರ್ಗ ಇರ್ಬೋದು ಮತ್ತು ಪಾದ್ರಿಗಳು ಈ ಸಭೆಗೆ ಸೇರಬಹುದು ಅಂತಂದೇಳಿ ಅವರು ಆಹ್ವಾನವನ್ನ ಕೊಡ್ತಾರೆ. ಸೊ ಆಹ್ವಾನ ಕೊಟ್ಟು ಅವರು ಕ್ರಾಂತಿಯನ್ನ ಅಥವಾ ಹೋರಾಟವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇದರ ಫಲವಾಗಿ ಇದರ ಒಂದು ಫಲವಾಗಿ ರಾಜ ಕೇವಲ ನೆಪ ಮಾತ್ರ ಅವನು ರಾಜನಾಗಿ ಉಳಿದುಕೊಳ್ಳುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ನಂತರದಲ್ಲಿ ಅವನು ನೆಪ ಮಾತ್ರ ರಾಜನಾಗಿ ಉಳ್ಕೊಂಡಿದ್ದ. ಎಲ್ಲಾ ಅಧಿಕಾರ ಅಥವಾ ಶಾಸನಗಳನ್ನು ಕೂಡ, ಕಾನೂನುಗಳನ್ನ ಈ ರಾಷ್ಟ್ರೀಯ ಸಭೆ ಅಂತ ನಾವೇನು ಹೇಳ್ತೀವಿ, ರಾಷ್ಟ್ರೀಯ ಸಭೆ, ಅದನ್ನ ನಾವು ಸ್ಟೇಟ್ ಜನರಲ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಸಭೆನೇ ಎಲ್ಲಾ ರೀತಿಯಾದಂತಹ ಕಾನೂನುಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡು, ಮತ್ತೆ ಜೊತೆಗೆ ಅಷ್ಟಲ್ಲದೆ ಯಾವಾಗ ಇವರು ಒಂದು ರಾಷ್ಟ್ರೀಯ ಸಭೆಯಿಂದ ಹೊರಗೆ ಬಂದ್ರು ಅಥವಾ ಸ್ಟೇಟ್ ಜನರಲ್ ಇಂದ ಅವರು ಹೊರಗೆ ಬಂದ್ರು, ಆ ತಕ್ಷಣವೇ 1789 ಜುಲೈ 14ರಂದು ಬ್ಯಾಸ್ಟೈಲ್ ಎಂಬ ಒಂದು ಏನು ಬಂದಿಖಾನೆ ಇತ್ತು, ಇದು ಒಂದು ರಾಷ್ಟ್ರೀಯ ಬಂದಿಖಾನೆ. ಆ ಬಂದಿಖಾನೆಯ ಮೇಲೆ ಮುತ್ತಿಗೆ ಹಾಕಿ ಆ ಬಂದಿಖಾನೆಯಲ್ಲಿರ್ತಕ್ಕಂಥ ಏನು ಕೈದಿಗಳಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಈ ಬಿಡುಗಡೆ ಮಾಡಿದ್ದ ಮೊದಲ ಘಟನೆ ಇದೇ ಒಂದು ಮೊದಲ ಘಟನೆ. ಇದು ಮಹಾಕ್ರಾಂತಿಗೆ ಫ್ರಾನ್ಸ್ನ ಕ್ರಾಂತಿಯ ಮೊದಲನೇ ಘಟನೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಘಟನೆಯ ಮೂಲಕವೇ ಫ್ರಾನ್ಸ್ನಲ್ಲಿ ಒಂದು ಕ್ರಾಂತಿಯ ಒಂದು ಆರಂಭಕ್ಕೆ ಕಾರಣ ಆಯಿತು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಫ್ಯಾಸ್ಟೈಲ್ ಒಂದು ಏನು ಬಂದಿಖಾನೆಯಿಂದ ಕೈದಿಗಳನ್ನ ಬಿಡುಗಡೆ ಮಾಡಿದ್ದೆ ಫ್ರಾನ್ಸ್ ಕ್ರಾಂತಿಯ ಮೊದಲ ಆರಂಭಿಕ ಘಟನೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಘಟನೆಯ ನಂತರ ರಾಜ ಕೇವಲ ನೆಪ ಮಾತ್ರಕ್ಕೆ ಆದ ರಾಷ್ಟ್ರೀಯ ಸಭೆ ಅಥವಾ ಏನು ಸ್ಟೇಟ್ ಜನರಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ, ಆ ಸಭೆನ ಎಲ್ಲಾ ರೀತಿಯಾದಂತಹ ಕಾನೂನುಗಳನ್ನ ಹೊರಡಿಸಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಹೋಯ್ತು. ಹೀಗೆ 1789 ಆಗಸ್ಟ್ ನೋಡಿ, 1789 ಜುಲೈ 14ರಂದು ಬ್ಯಾಸ್ಟೈಲ್ ಒಂದು ಬಂದಿಖಾನೆಯ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಕೈದಿಗಳನ್ನ ಬಿಡುಗಡೆ ಮಾಡಿ ರಾಜನನ್ನ ಕೇವಲ ನೆಪ ಮಾತ್ರಕ್ಕೆ ರಾಜನನ್ನಾಗಿ ಮಾಡಿ ಎಲ್ಲಾ ರೀತಿಯಾದಂತಹ ಶಾಸನಗಳನ್ನ ಅವರು ಹೊರಡಿಸಲಿಕ್ಕೆ ಪ್ರಾರಂಭ ಮಾಡ್ಕೊಳ್ಳುತ್ತೆ ರಾಷ್ಟ್ರೀಯ ಸಭೆ. ರಾಷ್ಟ್ರೀಯ ಸಭೆ ಅಂದ್ರೆ ಇದು ಒಂದು ಜನತಾ ಸಭೆ, ಜನಸಾಮಾನ್ಯರ ಒಂದು ಸಭೆಯಾಗಿತ್ತು ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು 1789 ಆಗಸ್ಟ್, ಅಲ್ಲಿಂದ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳ ಒಂದು ತಿಂಗಳ ಗ್ಯಾಪ್ ನಲ್ಲಿಯೇ ಸೊ ಈ ಒಂದು ಸಭೆ 1789 ಆಗಸ್ಟ್ 27ರಂದು ಈ ಸಭೆ ನಿರ್ಣಯಗೊಳಿಸುತ್ತೆ ಮಾನವನ ಮತ್ತು ಪೌರರ ಹಕ್ಕುಗಳನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇಲ್ಲಿಯವರೆಗೆ ಮನುಷ್ಯನಿಗೆ ಅಥವಾ ಫ್ರಾನ್ಸ್ ಜನತೆಗೆ ಯಾವುದೇ ರೀತಿಯಾದಂತಹ ಹಕ್ಕುಗಳು ಇರಲಿಲ್ಲ. ಆದ್ರೆ ಈ ಒಂದು ರಾಷ್ಟ್ರೀಯ ಸಭೆ ಏನ್ ಮಾಡುತ್ತೆ, 1789 ಆಗಸ್ಟ್ 27ರಂದು ಮಾನವರಿಗೆ ಮತ್ತು ಪೌರರಿಗೆ ಅಂದ್ರೆ ಫ್ರಾನ್ಸ್ನ ಜನರಿಗೆ ಹಕ್ಕುಗಳನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ರಾಜಪ್ರಭುತ್ವವನ್ನು ರದ್ದು ಮಾಡಿ ಗಣರಾಜ್ಯವನ್ನ ಅವರು ಸ್ಥಾಪನೆ ಮಾಡುವಂತಹ ಕೆಲಸವನ್ನ ಆ ಕಾಲದಲ್ಲಿ ಮಾಡಲಾಗುತ್ತೆ. ಇನ್ನ ಅದೇ ರೀತಿಯಾಗಿ ಈ ಒಂದು ಕ್ರಾಂತಿ ದಿನದಿಂದ ದಿನಕ್ಕೆ ಬರ್ತಾ ಇದು ಮೊದಲಿಗೆ ಶಾಂತಿಯುತವಾದಂತಹ ಹೋರಾಟ ಸ್ಟಾರ್ಟ್ ಆಗಿದ್ದು ನಂತರದಲ್ಲಿ ಹಿಂಸಾತ್ಮಕವಾಗಿ ಅದು ಒಂದು ಬದಲಾವಣೆ ಆಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಅಂದ್ರೆ ಇದೇ ಒಂದು ಕ್ರಾಂತಿಯಲ್ಲಿಯೇ ಅಥವಾ ಈ ಹೋರಾಟದಲ್ಲಿಯೇ ಮತ್ತೊಂದು ವರ್ಗ ಇತ್ತು. ಆ ವರ್ಗ
ಒಂದು ತೀವ್ರವಾದಂತಹ ಬದಲಾವಣೆಗೆ ಅವಕಾಶವನ್ನ ಕಾಯ್ತಾ ಇತ್ತು. ನೋಡಿ, ಅದರಲ್ಲಿ 2-3 ವರ್ಗಗಳಿದ್ವು. ಒಂದು ರಾಜ ಪರವಾಗಿದ್ದಂತ ವರ್ಗ, ಅಂದ್ರೆ ರಾಜರು ಇರಬೇಕು, ಆದ್ರೆ ಪ್ರಜಾಪ್ರಭುತ್ವ ಅಥವಾ ಕಾನೂನುಬದ್ಧವಾದಂತಹ ಆಡಳಿತ ಇರಬೇಕು, ಅವರು ದೈವದತ್ವ ಅಲ್ಲ ಅನ್ನೋದನ್ನ ಹೇಳಬೇಕು. ಮತ್ತೆ ಜೊತೆಗೆ ಇಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾದಂತಹ ಸ್ವಲ್ಪ ಬದಲಾವಣೆಯನ್ನು ಒಳಗೊಂಡಿರ್ತಕ್ಕಂಥ ಸರ್ಕಾರವಾಗಬೇಕು ಅನ್ನೋದು ಕೆಲವೊಂದು ವರ್ಗ ಇದ್ರೆ, ಕೆಲವೊಂದು ವರ್ಗ ಅದರಲ್ಲಿ ಜಾಕೋಬಿನ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಜಾಕೋಬಿಯನ್ನರು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಒಂದು ಸಂಘದ ಸದಸ್ಯರೇನಿದ್ರೆ ಇವರು ತೀವ್ರ ಬದಲಾವಣೆಯನ್ನ ಬಯಸುವಂತಹ ಸದಸ್ಯರಾಗಿದ್ದು. ಈ ಒಂದು ಸದಸ್ಯರ ಅಥವಾ ಈ ಒಂದು ಗುಂಪಿನ ನಾಯಕನಾಗಿರ್ತಕ್ಕಂಥ ರೋಬಿಸ್ಪಿಯರ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಒಂದು ಜಾಕೋಬಿಯನ್ ಗುಂಪಿನ ನಾಯಕನಾಗಿದ್ದ ರೋಬಿಸ್ಪಿಯರ್ ಅಂತಂದೇಳಿ ಇವನು ಇಡೀ ಒಂದು ಏನು ರಾಜಪ್ರಭುತ್ವ ಇತ್ತು ಅದನ್ನ ತೊಡೆದು ಹಾಕಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ತರಬೇಕು ಅನ್ನೋದು ಆಸೆಯಾಗಿತ್ತು. ಯಾವಾಗ ಇವನ ಕೈಲಿ ಅಧಿಕಾರಕ್ಕೆ ಬಂತೋ ಆ ತಕ್ಷಣ ರಾಜರ ಪರವಾಗಿ ಇರ್ತಕ್ಕಂಥ ಅಥವಾ ರಾಜರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದಾಗಿರ್ತಕ್ಕಂಥ ಜನರನ್ನೆಲ್ಲರನ್ನು ಕೂಡ ಗಿಲೋಟಿಯನ್ ಅನ್ನೋ ಒಂದು ಯಂತ್ರಕ್ಕೆ ಬಲಿ ಕೊಡುವಂತಹ ಕೆಲಸವನ್ನ ಮಾಡ್ತಾನೆ. ರಾಜರ ಪರವಾಗಿ ಯಾರೆಲ್ಲ ಇದ್ರು ಅವರಿಗೆ ಮತ್ತು ಇವರು ರಾಜರ ಪರವಾಗಿ ಇದ್ದಾರೆ ಎಂಬ ಶಂಕೆ ಬಂದರೆ ಸಾಕು, ಈ ಗಿಲೋಟಿಯನ್ ಅನ್ನೋ ಒಂದು ಹೊಸ ಯಂತ್ರವನ್ನ ಆವಿಷ್ಕರಿಸಿ ಈ ಯಂತ್ರಕ್ಕೆ ಆ ವ್ಯಕ್ತಿಗಳನ್ನ, ರಾಜರ ಪರವಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಕೊಲ್ಲುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಮೊದಲಿಗೆ ಇದು ಶಾಂತಿಯುತವಾದಂಗೆ ಪ್ರಾರಂಭಗೊಂಡಂತ ಒಂದು ಕ್ರಾಂತಿ ಮುಂದೆ ಇದೆ ಹಿಂಸಾತ್ಮಕ ರೂಪಕ್ಕೆ ಕೂಡ ತಾಳಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಫ್ರಾನ್ಸ್ ಮಹಾಕ್ರಾಂತಿಯ ಪರಿಣಾಮಗಳೇನು, ಯಾವೆಲ್ಲ ಪರಿಣಾಮಗಳು ನಡೆದವು ಈ ಒಂದು ಕ್ರಾಂತಿಯ ಪರಿಣಾಮವಾಗಿ ಅಂತ ನೋಡಿದ್ರೆ, ಯುರೋಪ್ನಲ್ಲಿ ಇರ್ತಕ್ಕಂತಹ ಏನು ಉಳಿಗಮಾನ್ಯ ಪದ್ಧತಿ ಇತ್ತು ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ಲಿಕ್ಕೆ ಈ ಒಂದು ಮಹಾಕ್ರಾಂತಿ ಕಾರಣ ಆಯಿತು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಇನ್ನು ಎರಡನೇ ವಿಚಾರ ಅಂತಂದ್ರೆ, ಇಲ್ಲಿಯವರೆಗೆ ಪಾದ್ರಿಗಳು ಮತ್ತು ಶ್ರೀಮಂತ ವರ್ಗಕ್ಕೆ ಇದ್ದಂತ ಏನು ಸೌಲಭ್ಯಗಳಿದ್ದು ಅಥವಾ ಏನು ಒಂದು ತೆರಿಗೆ ವಿನಾಯಿತಿಗಳಿದ್ವು ಅವೆಲ್ಲವೂ ಕೂಡ ಕಳೆದು ಹೋದವು. ಇಲ್ಲಿಂದ ಈ ಕಡೆಗೆ ಫ್ರಾನ್ಸ್ನಲ್ಲಿ ಇರ್ತಕ್ಕಂಥ ಶ್ರೀಮಂತರಿರ್ಬೋದು ಮತ್ತು ಪಾದ್ರಿಗಳಿರ್ಬೋದು ಎಲ್ಲರೂ ಕೂಡ ತೆರಿಗೆಗಳನ್ನ ಕಟ್ಟಬೇಕಾಯ್ತು. ಎಲ್ಲರಿಗೂ ಇಡೀ ಫ್ರಾನ್ಸ್ ಜನತೆ ಅಷ್ಟಿಗೂ ಕೂಡ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಎಲ್ಲರಿಗೂ ಕೂಡ ಸಿಗಲಿಕ್ಕೆ ಪ್ರಾರಂಭ ಆದವು. ಮೊದಲಿಗೆ ಕೇವಲ ಪಾದ್ರಿಗಳಿಗೆ ಮತ್ತು ಶ್ರೀಮಂತರಿಗೆ ಸಿಗಬಹುದಾಗಿರ್ತಕ್ಕಂಥ ಸೌಲಭ್ಯಗಳು ಏನಿದ್ವು ಅವೆಲ್ಲ ಸೌಲಭ್ಯಗಳು ಕೂಡ ಜನಸಾಮಾನ್ಯರಿಗೂ ಸಿಕ್ಕವು. ಜನಸಾಮಾನ್ಯರು ಹೇಗೆ ತೆರಿಗೆ ಕಟ್ತಾ ಇದ್ರು ಹಾಗೆ ಇವರು ಕೂಡ ತೆರಿಗೆ ಕಟ್ಟಲಿಕ್ಕೆ ಸಾಧ್ಯತೆ ಆಯಿತು. ಇನ್ನು ಚರ್ಚ್ಗಳು ಇಲ್ಲಿಯವರೆಗೆ ಸರ್ಕಾರದಿಂದ ಹೊರಗೆ ಉಳಿದಿದ್ವು ಅಥವಾ ಸರ್ಕಾರಕ್ಕಿಂತಲೂ ಮೇಲೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಆದರೆ ಈಗಾಗಲ್ಲ, ಸರ್ಕಾರದ ಅಧೀನವಾಗಿ ಈ ಚರ್ಚ್ಗಳು ಬಂದವು. ಅದರ ಆಸ್ತಿಗಳನ್ನೆಲ್ಲವನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕೆಲಸವನ್ನ ಆಯಿತು. ಜೊತೆಗೆ ಈ ಒಂದು ಚಳುವಳಿಗಳ ಅಥವಾ ಕ್ರಾಂತಿಯ ಮೂಲಕ ಫ್ರಾನ್ಸ್ ಜನತೆಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಏನು ಅಂಶಗಳಿದ್ದಾವೆ ಆ ಅಂಶಗಳು ಸಿಗುವಂತಾಯಿತು ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಇಷ್ಟೆಲ್ಲ ಅಂಶಗಳು ಅಥವಾ ಈ ಎಲ್ಲ ಪರಿಣಾಮಗಳು ಫ್ರಾನ್ಸ್ ಮಹಾಕ್ರಾಂತಿಯಿಂದ ಆದಂತ ಪರಿಣಾಮಗಳು. ಸೊ ಈ ಒಂದು ಫ್ರಾನ್ಸ್ ಕ್ರಾಂತಿ ಮುಂದೆ ಹೇಗೆ ಉಳಿದೆಲ್ಲ ಕ್ರಾಂತಿಗಳಿಗೆ ಪ್ರಭಾವ ಆಯಿತು, ಮತ್ತೆ ಅದರ ಮೂಲಕ ಹೇಗೆ ಜನರಲ್ಲಿ ರಾಷ್ಟ್ರೀಯತೆ ಮನೋಭಾವನೆ ತಾಳಿ ರಾಷ್ಟ್ರಗಳ ಏಕೀಕರಣಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ.